ಚಾನೆಲ್ ಯಜಮಾನ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅವರಿಗೆ ಕಾಲ್ ಬರುತ್ತೆ, ಅದು ಜಾಸ್ತಿ ಅವರ ತಾತ ಆಗಿರ್ತಾರೆ. ನೋಡಿ ಎಂತ ಕೋ ಇನ್ಸಿಡೆನ್ಸ್, ಅವ್ರ ಬಗ್ಗೆನೇ ಮಾತಾಡ್ತಿದ್ವಿ, ಅವ್ರ ಕಡೆಯಿಂದನೇ ಕಾಲ್ ಬರ್ತಿದೆ ಅಂತ ರಾಮಾಚಾರಿ ಹೇಳ್ತಾರೆ. ಲೌಡ್ ಸ್ಪೀಕರ್ ಹಾಕು ರಾಮಾಚಾರಿ ಅಂತ ಚಾರು ಹೇಳ್ತಾರೆ. ಸರ್ ನಮಸ್ತೆ, ಖುಷಿ ಆಯ್ತಾ? ಆ ದೇವ್ರು ಒಳ್ಳೇದೇ ಮಾಡ್ದ ಅಂತ ಹೇಳಿ ರಾಮಾಚಾರಿ ಮಾತಾಡ್ತಾರೆ. ಹೌದಪ್ಪ, ದೇವ್ರು ಒಳ್ಳೆ ಸುದ್ದಿಗೆ ಒಂದ್ ಕೊರಿಯರ್ ಕಳ್ಸಿದ್ದಾನೆ. ಕೋರ್ಟ್ಗೆ ಬರೋದು ಬೇಕಾಗಿಲ್ಲ ಅಂತ ಕೇಳಿ ನನ್ನದು ತುಂಬಾ ಖುಷಿ ಆಯ್ತು. ಆದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಇನ್ನೊಂದ್ ಕೊರಿಯರ್ ಬಂತು, ಕಷ್ಟದ ಕೊರಿಯರ್ ಅಪ್ಪ, ಅದನ್ನ ಕಳ್ಸಿಬಿಟ್ಟಿದ್ದಾನೆ ದೇವ್ರು ಅಂತ ತಾತ ಹೇಳ್ತಾರೆ. ಯಾಕೆ ಸರ್ ಈ ತರ ಹೇಳ್ತಾ ಇದ್ದೀರಾ? ಅವರಿಬ್ರು ಮಧ್ಯೆ ಸಮಸ್ಯೆಗಳು ಸರಿ ಹೋಗಿದೆ ಅಲ್ವಾ? ಸಮಸ್ಯೆಯಿಂದ ಅವರಿಬ್ರು ಕೋರ್ಟ್ ಮೆಟ್ಲು ಅಟ್ಟೆ ತರ ಭಾಗಿ ಎಲ್ಲ ಸಮಸ್ಯೆನೂ ಸರಿ ಆಯ್ತಲ್ವಾ ಅಂತ ರಾಮಾಚಾರಿ ಹೇಳ್ತಾರೆ. ಏನ್ ಸರಿ ಮಾಡಿದಾನಪ್ಪ, ಕೋರ್ಟ್ಗೆ ಬರ್ಬೇಕಾಗಿಲ್ಲ ಅನ್ನೋ ಸುದ್ದಿ ಕೊಟ್ಟಿದ್ದಾನೆ. ಆದ್ರೆ ಮ್ಯೂಚುವಲ್ ಡೈವರ್ಸ್ ಗೆ ಸೈನ್ ಮಾಡೋದಕ್ಕೆ ನಾಳೆ ಕೋರ್ಟ್ಗೆ ಹೋಗ್ಬೇಕಂತೆ ಅಂತ ತಾತ ಹೇಳ್ತಿದ್ರೆ ರಾಮಾಚಾರಿ ಶಾಕ್ ಆಗ್ತಾರೆ. ಸರ್ ಏನ್ ಹೇಳ್ತಿದ್ದೀರಾ ಅಂತ ರಾಮಾಚಾರಿ ಕೇಳ್ತಾರೆ. ಇಬ್ರು ಒಪ್ಪಿಗೆಯಿಂದ ಸಂಬಂಧನ ಕಳ್ಕೊಳಕ್ಕೆ ಕೋರ್ಟ್ಗೆ ರುಜು ಆಗೋದಕ್ಕೆ ಹೋಗ್ತಿದಾರಪ್ಪ. ಅಂದ್ರೆ ಸಿಡಿತಾ ಇದ್ದ ನನ್ ಮೊಮ್ಮಗಳು ರಾಘು ಸಿಕ್ಕಿದ ತಕ್ಷಣ ಎಷ್ಟು ಬದಲಾಗಿದ್ಲು, ಅವನ ಜೀವನದಲ್ಲಿ ಅವನೇ ಸರ್ವಸ್ವಾಗಿದ್ದ. ಹಳೆಯಿಂದ ಅವಳ ಪಾಲ್ಗೆ ಅವನು ಇರೋದಿಲ್ಲ ಅನ್ನೋದನ್ನ ನಾವೆಲ್ಲ ಒಪ್ಕೊಳ್ಳೇಬೇಕು. ಈ ಸತ್ಯನ ಯಾರಿಂದನೂ ಬದಲಾಯಿಸಕ್ಕೆ ಆಗಲ್ಲಪ್ಪ. ನನ್ನ ಮೊಮ್ಮಗಳು ಈ ಸಂಕಟ ಅನುಭವಿಸೋದನ್ನ ನನ್ ಕೈಲಿ ನೋಡಕ್ಕಾಗ್ತಿಲ್ಲ ಅಂತ ಹೇಳಿ ತಾತ ಕಣ್ಣೀರಾಗ್ತಾರೆ. ಸರ್ ನೀವು ಸಮಾಧಾನ ಮಾಡ್ಕೊಳ್ಳಿ, ಬಾಗಿಲು ಮುಚ್ಚಿದ್ರೆ ಕಿಟಕಿನಾದ್ರೂ ತೆಗ್ದಿರುತ್ತೆ ಅಂತ ರಾಮಾಚಾರಿ ಹೇಳ್ತಾರೆ. ನಿಜಪ್ಪ, ಆ ಕಿಟಕಿ ಅವಳ ಸಂತೋಷಕ್ಕೆ ಬೆಳಕಾಗ್ಬೇಕು, ಏನ್ ಮಾಡಿದ್ರೆ ಸರಿ ಹೋಗುತ್ತೆ. ಚೂರು ಅವಳ ಜಾತಕ ನೋಡಿ ಹೇಳ್ತೀಯಪ್ಪ ಅಂತ ತಾತ ಹೇಳ್ತಾರೆ. ಇದು ಗ್ರಹಗತಿಗಳ ಸಮಸ್ಯೆ ಅಲ್ಲ, ಎರಡು ಮನ್ಸುಗಳ ಸಮಸ್ಯೆ. ಜಾತಕ ನೋಡೋ ಅವಶ್ಯಕತೆ ಇಲ್ಲ, ಅವ್ರು ತಗೋಬೇಕಾಗಿರೋದು ಅವರ ಜವಾಬ್ದಾರಿ. ಅವ್ರ ಸಮಸ್ಯೆ ಎಲ್ಲ ಸರಿ ಹೋಗೋದು, ಇದಕ್ಕೆ ಪರಿಹಾರ ಸಿಗೋದು ಅಂತ ರಾಮಾಚಾರಿ ಹೇಳ್ತಾರೆ. ನೀವು ಏನಾದ್ರೂ ಮಾಡಪ್ಪ, ನನ್ನ ಮಗಳು ನೆಮ್ಮದಿಯಾಗಿರ್ಬೇಕು ಅಂತ ತಾತ ಹೇಳ್ತಾರೆ. ನೋಡಿ ಸರ್, ನೀವೇನು ಯೋಚನೆ ಮಾಡ್ಬೇಡಿ, ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಜಾನ್ಸಿ ಮುಂದೆ ಸಂತೋಷವಾಗಿರ್ತಾಳೆ, ಅದು ರಾಘು ಜೊತೆನೆ ಇರ್ತಾಳೆ. ಅವರಿಬ್ರು ಜೊತೆಯಾಗಿ ಇರೋ ತರ ಮಾಡೋದು ನಮ್ ಜವಾಬ್ದಾರಿ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಥ್ಯಾಂಕ್ಸ್ ಕಣಪ್ಪ, ಮಾತು ಕೊಟ್ಟು ನೆಡ್ಸೋರ್ನ ದೇವ್ಸಮನ ಅಂತಾರೆ. ನನ್ ಪಾಲಿಗೆ ನೀನೇ ದೇವರ ಪೈ ಮಾಡಿ ಇಷ್ಟ ಮಾಡಪ್ಪ, ನಾನು ಕೊನೆ ಹಂತದಲ್ಲಿ ಇರೋನ್ಗೆ ಸಮಾಧಾನದ ನಿಟ್ಟುಸ್ರು ಬಿಡೋ ತರ ಮಾಡಪ್ಪ ಅಂತ ಹೇಳಿ ತಾತ ಕಾಲ್ ಕಟ್ ಮಾಡ್ತಿದೆ. ಆ ಕಡೆ ರಾಮಾಚಾರಿ ಮತ್ತು ರಾಮಾಚಾರಿ ಮನೆಯವರು ತಾತನ್ ಮಾತು ಕೇಳಿ ಬೇಜಾರಾಗ್ತಾರೆ. ಹಾಗೆ ಇಲ್ಲಿ ಬೆಳಿಗ್ಗೆ ಆಗ್ತಿದ್ದಂಗೆ ಜಾನ್ಸಿ ಹಾಗೂ ರಾಘು ಲಾಯರ್ ಮುಂದೆ ಕೂತಿರ್ತಾರೆ. ನೀವಿಬ್ರು ಇದಕ್ಕೆ ಸೈನ್ ಮಾಡಿದ್ರೆ ನಾನು ಇದನ್ನ ಜಡ್ಜ್ ಮುಂದೆ ಪ್ರೊಸೀಡ್ ಮಾಡ್ತೀನಿ. ತಗೊಳ್ಳಿ ರಾಘವೇಂದ್ರ ಅವರೇ, ಮೊದಲೇ ಮ್ಯೂಚುವಲ್ ಡೈವರ್ಸ್ ಗೆ ನೀವೇ ಸೈನ್ ಮಾಡಿ ಅಂತ ಹೇಳಿ ಲಾಯರ್ ಡಾಕ್ಯುಮೆಂಟ್ ನ ರಾಘುಗೆ ಕೊಡ್ತಾರೆ. ಹಾಗೆ ಇಲ್ಲಿ ಜಾನ್ಸಿ ರಾಘು ನೋಡ್ತಿದ್ರು, ರಾಘು ಸೈನ್ ಮಾಡ್ತಾರೆ. ಆಮೇಲೆ ಜಾನ್ಸಿಗೆ ಕೊಡ್ತಾರೆ ರಾಘು, ಜಾನ್ಸಿ ಕೂಡ ಸೈನ್ ಮಾಡ್ತಾರೆ. ನೋಡಿ, ಸಬ್ ರಿಜಿಸ್ಟರ್ ಸೈನ್ ಮುಂದೆ ಸೈನ್ ಮಾಡಿದ್ರೆ ಅದನ್ನ ಮದ್ವೆ ಅಂತಾರೆ, ಲಾಯರ್ ಮುಂದೆ ಸೈನ್ ಮಾಡಿದ್ರೆ ಅದನ್ನ ಡೈವೋರ್ಸ್ ಅಂತಾರೆ. ಈ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ದಂಗೆ ಆಗೋಗಿದೆ ಅಂತ ಲಾಯರ್ ಹೇಳ್ತಿರ್ತಾರೆ. ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಹೇಳಿ ರಾಮಾಚಾರಿ ಹಾಗೂ ಚಾರು ಬರ್ತಾರೆ. ಎಸ್ ಬನ್ನಿ ಅಂತ ಲಾಯರ್ ಹೇಳ್ತಾರೆ. ಮ್ಯೂಚುವಲ್ ಡಿವೋರ್ಸ್ ತಗೊಳಪ್ಪ ಅಂದ್ರ ಅಂತ ಲಾಯರ್ ಕೇಳ್ತಾರೆ. ಇಲ್ಲ ಸರ್, ಇಷ್ಟ ಆಗದೆ ಇಲ್ಲ ಅಂದ್ರು ಡಿವೋರ್ಸ್ ತಗೊಂಡು ದೂರ ಆಗ್ಬೇಕು ಅನ್ನೋ ಹೊರಟಿರೋ ಎರಡು ಮನ್ಸುಗಳನ್ನ ಒಂದ್ ಮಾಡ್ಬೇಕು ಅಂತ ನಾವು ಬಂದಿದ್ದೀವಿ ಅಂತ ರಾಮಾಚಾರಿ ಹೇಳ್ತಾರೆ. ನೋಡಿ, ಇವ್ರೆ ಇಷ್ಟ ಇದೆ ದೂರ ಆಗಕ್ ಬಂದಿಲ್ಲ, ಇಷ್ಟಪಟ್ಟು ಬದುಕಕ್ಕೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಡಿವೋರ್ಸ್ ತಗೊಳಕ್ಕೆ ಬಂದಿದ್ದಾರೆ ಅಂತ ಲಾಯರ್ ಹೇಳ್ತಾರೆ. ಹಾಗೇನು ಇಲ್ಲ ಸರ್, ಕೆಲವೊಂದ್ಸಲ ಬೇರೆಯವರ ಒತ್ತಡಕ್ಕೆ ಸಿಕ್ಕ ಸಾಕ್ಷಿಗೆ ವಿರುದ್ಧವಾಗಿ ದೂರ ಆಗೋಕೆ ನಿರ್ಧಾರ ಮಾಡಿರ್ತಾರೆ. ಅವ್ರನ್ನ ದೂರ ಮಾಡೋದಕ್ಕಿಂತ ಒಂದ್ ಮಾಡ್ಸೋದಕ್ಕೆ ಬಂದಿದೀವಿ ಅಂತ ಚಾರು ಹೇಳ್ತಾರೆ. ನಿಮ್ ಪ್ರಯತ್ನ ಏನೋ ಚೆನ್ನಾಗಿದೆ, ಆದ್ರೆ ಇವಾಗ ಅವಶ್ಯಕತೆ ಇಲ್ಲ. ಈ ರೀತಿ ಒಂದ್ ಮಾಡ್ತೀವಿ ಅಂತ ಬಂದವರು ಹಾಗೆ ಒಂದಾಗ್ತೀನಿ ಅಂತ ಹೇಳಿದವರ ಸಕ್ಸಸ್ ರೇಟ್ ತುಂಬಾ ಕಡಿಮೆ. ಇಲ್ಲಿ ಬಂದು ಮಾತಾಡಕ್ಕಿಂತ ಮುಂಚೆ ಈ ರೀತಿ ಮುಂಚೆನೆ ಮಾತಾಡಿದ್ರೆ ಫಲ ಸಿಕ್ತಿತ್ತು, ಅದು ನನ್ನ ಅಭಿಪ್ರಾಯ ಅಂತ ಲಾಯರ್ ಹೇಳ್ತಾರೆ. ಆಸ್ಪತ್ರೆ ಮತ್ತೆ ಈ ಕೋರ್ಟ್ ಸಾಮ್ಯತೆ ಇರುತ್ತೆ ಸರ್, ಅಲ್ಲಿ ಜೀವ ಉಳಿಸೋವರೆಗೂ ಪ್ರಯತ್ನ ಪಡ್ತಾರೆ, ಈ ಜೀವನ ಉಳ್ಸಕ್ಕೆ ಅಂತ ಹೇಳಿ ಕೊನೆ ಕ್ಷಣದವರೆಗೂ ಪ್ರಯತ್ನ ಪಡ್ತಾರೆ ಅಲ್ವಾ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ನಿಮ್ ಪ್ರಯತ್ನಕ್ಕೆ ಫಲ ಸಿಕ್ಲಿ ಅಂತ ನಾನು ಹಾರೈಸ್ತೀನಿ ಅಂತ ಲಾಯರ್ ಹೇಳ್ತಾರೆ. ಥ್ಯಾಂಕ್ ಯು ಸರ್ ಅಂತ ಚಾರು ಹೇಳ್ತಾರೆ. ನೋಡಿ ನೀವಿಬ್ರು ಸಂಪೂರ್ಣವಾಗಿ ಒಪ್ಪಿ ಡಿವೋರ್ಸ್ ಬೇಕು ಅಂತ ಹೇಳಿ ಕೋರ್ಟ್ಗೆ ಬಂದಿದ್ದೀರಾ. ಡಿವೋರ್ಸ್ ಕೊಡಕ್ಕಿಂತ ಮುಂಚೆ ನಿಮ್ಮಿಬ್ರಿಗೂ ಬುದ್ಧಿ ಹೇಳ್ತಾರೆ. ನಿಮ್ಮಿಬ್ರು ಮನ್ಸನ್ನ ಬದಲಾಯಿಸಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಬ್ರು ಕೇಳೋ ಮೊದಲನೇ ಪ್ರಶ್ನೆಗೆ ನೀವಿಬ್ರು ಎಸ್ ಅಂತ ಹೇಳ್ಬೇಕು. ಆಮೇಲೆ ಅವರು ನಿಮ್ಮಿಬ್ರಿಗೆ ಬುದ್ಧಿ ಹೇಳಿ ನಿಮ್ಮಿಬ್ರಿಗೆ ಕೌನ್ಸಿಲಿಂಗ್ ಏನಾದ್ರು ಬೇಕಾ, ನಿಮ್ಮಿಬ್ರನ್ನ ಪರಸ್ಪರ ಅರ್ಥ ಮಾಡ್ಕೊಳಕ್ಕೆ ಕಾಲಾವಕಾಶ ಏನಾದ್ರು ಬೇಕಾ ಅಂತ ಕೇಳ್ತಾರೆ. ಆಗ ನೀವು ನೋ ಅಂತ ಹೇಳ್ಬೇಕು, ಅವಾಗ್ಲೇ ನಿಮ್ಗೆ ಡೈವೋರ್ಸ್ ಸಿಗೋದು ಅಂತ ಲಾಯರ್ ಹೇಳ್ತಾರೆ. ಇಲ್ಲಿ ರಾಘು ಜಾನ್ಸಿ ಮುಖ ನೋಡಿದ್ರೆ ಜಾನ್ಸಿ ಕಣ್ಣೀರಾಗ್ತಾ ರಾಘುನೇ ನೋಡ್ತಾರೆ. ಇವಾಗ ಏನಾದ್ರು ಡಿವೋರ್ಸ್ ಸಿಕ್ಕಿಲ್ಲ ಅಂದ್ರೆ ಇನ್ನು 6 ತಿಂಗಳು ಟೈಮ್ ಕೊಡ್ತಾರೆ. ಹಾಗೆ ಕೇಸ್ ಕೂಡ ಮುಂದೆ ಹೋಗುತ್ತೆ. ಅಂದಾಗೆ ನಿಮ್ ಕೇಸು 3 ಗಂಟೆಗೆ ಇಯರಿಂಗ್ ಬರುತ್ತೆ. ನಾನು ಹೇಳಿದೆಲ್ಲ ನೆನಪಿರ್ಲಿ. ಬೇಡದ ಕಡೆ ಎಸ್ ಅಂತ ಹೇಳಿ, ಬೇಕಿರೋ ಕಡೆ ನೋ ಅಂತ ಹೇಳಿದ್ರೆ ನಿಮ್ಮಿಬ್ರು ಮತ್ತೆ ಡಿವೋರ್ಸ್ ಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಇನ್ನು 6 ತಿಂಗಳು ಕಾಲ ಟೈಮ್ ಬೇಕಾಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಹಾಗೆ ರಾಘು ಮತ್ತೆ ಜಾನ್ಸಿ ಎದ್ದೋಗ್ತಾರೆ. ಆ ಕಡೆ ತಾತ ಅಂತೂ ತುಂಬಾ ಖುಷಿಯಾಗಿರ್ತಾರೆ. ಏನ್ ನಿಜವಾದ ಇಷ್ಟೊಂದು ಖುಷಿಯಾಗಿದ್ದೀರಾ, ಈ ಬದಲಾವಣೆಗೆ ಏನ್ ಕಾರಣ ಅಂತ ರಾಯ್ ಕೇಳ್ತಿದ್ರೆ, ನನ್ಗೆ ಅನ್ಸ್ತಿದೆ ರಾಯ್, ನಮ್ ರಾಘು ಮತ್ತೆ ಜಾನ್ಸಿ ಯಾವ್ದೇ ಕಾರಣಕ್ಕೂ ಡಿವೋರ್ಸ್ ಆಗಲ್ಲ, ಇಬ್ರು ಬೇರೆ ಆಗಲ್ಲ ಅಂತ ತಾತ ಹೇಳಿ ಖುಷಿ ಆಗ್ತಾರೆ. ಹಾಗೆ ಆ ಕಡೆ ರಾಮಾಚಾರಿ ಹಾಗೂ ಚಾರು ಹಿಂದೆ ಬರ್ತಾರೆ. ರಾಘು ಜಾನ್ಸಿ ಮುಂದೆ ಹೋಗ್ತಿರ್ತಾರೆ. ಇಲ್ಲಿ ಜಾನ್ಸಿ ಎಡಕ್ ಬೀಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಘು ಕಾಪಾಡ್ತಾರೆ. ಜಾನ್ಸಿಗಂತೂ ತುಂಬಾನೇ ಅಳ್ತಾ ಇರ್ತಾರೆ. ರಾಘು ಒಂದ್ ಕಡೆ ಹೋದ್ರೆ ಜಾನ್ಸಿ ಒಂದ್ ಕಡೆ ಹೋಗ್ತಾರೆ. ಮಧ್ಯದಲ್ಲಿ ರಾಮಾಚಾರಿ ಹಾಗೂ ಚಾರು ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಆ ಕಡೆ ಜಿಕೆ ನವದೀಪ್ ಹಾಗೂ ವಿವೇಕ್ಗೆ ಊಟ ಕೊಡಕ್ಕೆ ಅಂತ ಹೋಗಿರ್ತಾರೆ. ಇಲ್ಲಿ ನವದೀಪ್ ಹಾಗೂ ವಿವೇಕ್ ಯಾವ್ದೋ ಟೆಂಟ್ ಅಲ್ಲಿ ಮಲಗಿರ್ತಾರೆ. ಯಾರೋ ಬಂದ್ರು ಪೊಲೀಸ್ ಅಂತ ಹೇಳಿ ಭಯ ಪಡ್ತಾರೆ ವಿವೇಕ್ ಹಾಗೂ ನವದೀಪ್. ಜಿಕೆ ನೋಡಿ ಸಮಾಧಾನ ಆಗ್ತಾರೆ. ಇಲ್ಲಿ ಜಿಕೆ ಊಟ ಕೊಟ್ಟಿದ್ರೆ ವಿವೇಕ್ ಅಂತೂ ಇದೇನಿದು ಈ ತರ ಕಟ್ಸ್ಕೊಂಡ್ ಬಂದಿದ್ಯಾ, ಯಾವ ಹೋಟೆಲ್ ಇಂದ ತಂದಿದ್ಯಾ ಅಂತ ವಿವೇಕ್ ಹೇಳ್ತಾರೆ. 5 ಸ್ಟಾರ್ ಹೋಟೆಲ್ ಇಂದ ತಂದಿದ್ದೀನಿ ಅಂತ ಜಿಕೆ ಹೇಳ್ತಾರೆ. ಸುಮ್ನೆ ಯಾವ್ದೋ ಒಂದು ಹೋಟೆಲ್, ಈಗ ಸತಿಗೆ ತಿನ್ಕೋ ಅಂತ ಹೇಳಿ ನವದೀಪ್ ಬೈತಾರೆ. ಆ ಕಡೆ ಪಲ್ಲವಿ ಟೆನ್ಷನ್ ಆಗ್ತಿರ್ತಾರೆ. ಮಂಜುಳಾ ಅಂತೂ ಹೇಳ್ತಾನೆ ಇರ್ತಾರೆ, ನಮ್ಗೆ ಯಾಕೋ ಆ ಜಾನ್ಸಿ ಮೇಲೆ ಅನುಮಾನ, ಎಲ್ಲಿ ನಮ್ ರಾಘು ಆ ಜಾನ್ಸಿ ಕಡೆ ಹೊರಟೋಗ್ತಾನೆ ಅಂತ ಮಂಜುಳಾ ಹೇಳ್ತಾರೆ. ಅಶೋಕ್ ಯಾಕೆ ತರ ಟೆನ್ಷನ್ ಆಗ್ತೀರಾ, ನಮ್ಗೆ ನಮ್ಮ ರಾಘು ಮೇಲೆ ನಂಬಿಕೆ ಇದೆ ಅಂತ ಲಲಿತಾ ಹೇಳ್ತಾರೆ. ಇಲ್ಲಿ ಗಣಪ ಏನೋ ಹೇಳಕ್ ಹೋಗ್ತಾರೆ. ಅಶೋಕ್ಗೆ ಪಲ್ಲವಿ ತಡಿತಾರೆ. ದೊಡ್ಡಪ್ಪ ದಯವಿಟ್ಟು ನೀವೇನು ಹೇಳ್ಬೇಡಿ, ನೀವ್ ಹೇಳಿದ್ ಯಾವ್ದು ನಡೆಯಲ್ಲ, ಆಗ್ತಾ ಇರೋದೇ ಎಲ್ಲ ನಡೆಯುತ್ತೆ ಅಂತ ಪಲ್ಲವಿ ಹೇಳ್ತಾರೆ. ಅದೇ ಸಮಯಕ್ಕೆ ಲಾಯರ್ ಕಾಲ್ ಮಾಡ್ತಾರೆ ಪಲ್ಲವಿಗೆ. ಪಲ್ಲವಿ ಟೆನ್ಷನ್ ಆಗ್ತಾರೆ. ಪಲ್ಲು ಮೊದ್ಲು ಕಾಲ್ ರಿಸೀವ್ ಮಾಡಿ ಅದೇನು ಅಂತ ಕೇಳು ಅಂತ ಮಂಜುಳಾ ಹೇಳ್ತಾರೆ. ಹಾಗೆ ಇಲ್ಲಿ ಹೇಳ್ತಾರೆ ಲಾಯರ್, ಈ ತರ ಜಾನ್ಸಿ ರಾಘು ಬಂದಿದ್ರು ಮ್ಯೂಚುವಲ್ ಗೆ
ಸೈನ್ ಮಾಡಿದರೆ ಇನ್ನೇನೋ ಹಿಯರಿಂಗ್ 3 ಗಂಟೆ ಇದೆ ಅಂತ ಹೇಳ್ತಾರೆ ಲಾಯರ್. ಆಗ ಪಲ್ಲವಿ ಖುಷಿ ಆಗ್ತಾರೆ. ನಂಗೆ ಇವಾಗ ನೆಮ್ಮದಿ ಆಯ್ತು, ಖುಷಿ ಆಯ್ತು ಅಂತ ಪಲ್ಲವಿ ಹೇಳ್ತಾರೆ. ಒಂದು ಸಂಬಂಧ ಮುರಿದ ಮೇಲೆ ಅದರಿಂದ ಬರೋದು ನಗು ಇದೆಯಲ್ಲ, ಅದು ಗೆಲ್ವಲ್ಲ, ಅದು ಮನುಷ್ಯತ್ವದ ಸೋಲು ಅಂತ ಹೇಳಿ ಅಜ್ಜಿ ಪಲ್ಲವಿಗೆ ಭಯಕ್ಕೆ ಶುರು ಮಾಡ್ತಾರೆ. ಅಂತೂ ಬೆಳೆಸಿದಾಗ ಸಂತೋಷ ಪಡ್ಬೇಕು, ಹಾಗೆ ಗಂಟು ಬಿಚ್ಚಿದಾಗ ಇಷ್ಟೊಂದೆಲ್ಲ ಖುಷಿ ಪಡ್ತಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಎಷ್ಟು ಕ್ರೂರತೆ ಇರಬೇಕು. ಪ್ರಪಂಚದಲ್ಲಿ ನಡೀತಿರ್ಬೇಕಾದ್ರೆ ಯಾವ್ದು ನೋಡಿ ತುಂಬಾ ಕೋಪ ಬರ್ತಿತ್ತು, ಅದೇ ನಮ್ಮನೆಲ್ಲ ನಡೀತಿರ್ಬೇಕಾದ್ರೆ ನನ್ಗೆ ಯಾಕಾದ್ರೂ ಬದುಕಿದೀನೋ ಅಂತ ಅನ್ನಿಸ್ತಾ ಇದೆ. ಅಷ್ಟು ಬೇಗ ಅತೆಯವರು ನನ್ನನ್ನ ಬೇಗ ಕರ್ಕೊಂಡ್ಬಿಟ್ರೆ ಅದಕ್ಕಿಂತ ಖುಷಿ ಯಾವ್ದು ಇಲ್ಲ ಅಂತ ಹೇಳಿ ಇಲ್ಲಿ ಶೇಷಮ್ಮಜ್ಜಿ ಕಣ್ಣೀರಾಗ್ತಾ ಹೋಗ್ತಾರೆ. ಆ ಕಡೆ ಒಂದ್ ಕಡೆ ಚಾರು ರಾಘುನ ಕನ್ವಿನ್ಸ್ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಝಾನ್ಸಿನ ರಾಮಾಚಾರಿ ಕನ್ವಿನ್ಸ್ ಮಾಡ್ತಿರ್ತಾರೆ. ಆ ಕಡೆ ಚಾರು ಎಷ್ಟೇ ಹೇಳಿದ್ರು ಇಲ್ಲಿ ರಾಘು ಮಾತ್ ಕೇಳಕ್ಕೆ ರೆಡಿ ಇರಲ್ಲ. ಮನೆಯವರ ಕಾಪಾಡೋ ಮಗನಾಗಿ ನಾನು ನಿಂತಿದ್ದೀನಿ, ಅದಕ್ಕೋಸ್ಕರ ನಾನು ಎಲ್ಲ ಮಾಡ್ಬೇಕಾಗುತ್ತೆ ಅಂತ ರಾಘು ಹೇಳ್ತಿದ್ರೆ, ಅದಕ್ಕೋಸ್ಕರ ಅಂತ ಹೆಂಡತಿನ ಬಿಟ್ಕೊಡ್ತಾರೆ, ಅದು ನ್ಯಾಯ ಅಲ್ಲ ಅಂತ ಚಾರು ಹೇಳ್ತಾರೆ. ಕಡೆ ರಾಮಾಚಾರಿ ಹೇಳ್ತಾರೆ, ಬಿಟ್ಟು ಹೋಗಕ್ಕಿಂತ ಮುಂಚೆ ಒಂದ್ಸತಿ ನಿನ್ ಮಾತ್ನ ಕೇಳು ತಂಗಿ, ನಂಬಿಕೆ ಇಷ್ಟೇನಾ ಅಂತ, ಇದು ಇನ್ಯಾವುದೋ ಒತ್ತಡಕ್ಕೂ ಬಲವಂತಕ್ಕೂ ಅದು ನಿಮ್ಮಿಬ್ಬರ ಒಪ್ಪಿಗೆಯಿಂದ ಆಗ್ಬೇಕು ಅಂತ ರಾಮಾಚಾರಿ ಹೇಳ್ತಾರೆ. ಆ ಒಪ್ಪಿಗೆಯಿಂದ ಅಲ್ವಾ ನಾನು ಡಿವೋರ್ಸ್ ಬಂದಿರೋದು ಅಂತ ಆ ಕಡೆ ರಾಘು ಹೇಳ್ತಾರೆ. ಇದು ಈ ಮಾತ್ನ ಹೇಳಿದ್ಮೇಲೂ ನಾನು ಹೇಗನ ಆಟ ಮಾಡ್ಲಿ, ಬದುಕಲೇಬೇಕು ಅಂತ ಯಾವ ರೀತಿ ಧೈರ್ಯವಾಗಿ ನಿಲ್ಲಿ ಅಂತ ಝಾನ್ಸಿ ಹೇಳ್ತಾರೆ. ಆ ಕಡೆ ನಿಲ್ಲೇಬೇಕು ರಾಘು ಅವರೇ, ಒಬ್ರನ್ನ ಪಡ್ಕೋಬೇಕು ಅಂತ ನಿಂತು ಹೋರಾಟ ಮಾಡ್ಲೇಬೇಕಾಗುತ್ತೆ ಅಂತ ಚಾರು ಹೇಳ್ತಾರೆ. ಆ ಹೋರಾಟ ನಿನ್ನಿಂದ ಶುರುವಾಗ್ಲಿ ತಂಗಿ ಅಂತ ಆ ಕಡೆ ರಾಮಾಚಾರಿ ಹೇಳ್ತಾರೆ. ಆ ಕಡೆ ಚಾರು ಹೇಳ್ತಾರೆ, ನೀವೇನು ವಾದ ಮಾಡ್ಬೇಕಾಗಿಲ್ಲ, ಇನ್ನೊಬ್ರನ್ನ ಸೋಲ್ಸಿ ಗೆಲ್ಬೇಕಾಗಿಲ್ಲ ಅಂತ ಚಾರು ಹೇಳ್ತಾರೆ. ಆ ಕಡೆ ರಾಮಾಚಾರಿ ಹೇಳ್ತಾರೆ, ಒಂದೇ ಒಂದು ಎಸ್ ಅಂತ ಹೇಳ್ತಾರೆ. ಹೌದು ರಾಘು ಅವರೇ, ಆ ಒಂದೇ ಒಂದು ಎಸ್ ನಿಮ್ಗೆ 6 ತಿಂಗಳು ಕಾಲಾವಕಾಶ ಕೊಡುತ್ತೆ ಅಂತ ಚಾರು ಹೇಳ್ತಾರೆ. ಅಷ್ಟೇ ಎಲ್ಲ ಸರಿ ಹೋಗುತ್ತೆ ಅಂತ ಈ ಕಡೆ ರಾಮಾಚಾರಿ, ಆ ಕಡೆ ಚಾರು ಇಬ್ರು ಹೇಳ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.